This is going to be a solo trip, so I'm very excited. Okay, I'm back. So almost ನಾನು ಒಂದು 30-40 ಮಿನಿಟ್ಸ್ ಮೇಲೆ ನಾನು ಡಿಸೈಡ್ ಮಾಡೋಕ್ಕೆ ನಂಗೆ ಟೈಮ್ ಭಾಳ ವೇಸ್ಟ್ ಆಯಿತು. ಅಂದರೆ ಯಾವ್ದು ಬಟ್ಟೆ ತೊಗೋಬೇಕು ಏನು ತೊಗೋಬೇಕು ಬಿಕಾಸ್ ಭಾಳ ಇಂಪ್ರಾಂಪ್ಟು ಪ್ಲಾನ್ ಇತ್ತು. ಆಮೇಲೆ ಅದಕ್ಕೆ ನನಗೆ ಏನು ಗೊತ್ತಾಗಲಿಲ್ಲ. ಬಟ್ ನಾವು ಫೈನಲಿ ನಾನು ಎಲ್ಲ ಬಟ್ಟೆ ಯಾವುದೇ ತೊಗೊಂಡು ಹೋಗಬೇಕು ಎಲ್ಲ ಇಟ್ಟಿನಿ. ಇದು ಇಷ್ಟೆಲ್ಲ ಬಟ್ಟೆ ಅದಾವ ನಾನು ತೊಗೊಂಡು ಹೋಗೋದು. ಆಮೇಲೆ ಇದು ಎಲ್ಲ ಸ್ವಲ್ಪ ಮಿಸ್ಲೇನಿಯಸ್ ಐಟಮ್ಸ್ ಅದಾವ ತೊಗೊಂಡು ಹೋಗೋದು. ಈಗ ಏನೋ ಒಮ್ಮೆ ಡ್ರೆಸ್ ಚೇಂಜ್ ಮಾಡುವಂದ್ರೆ ಅಂತ ತಿಳ್ಕೊಬೇಡ್ರಿ. ಇಲ್ಲಿ ನನಗೆ ಯಾಕೋ ಸ್ವಲ್ಪ ಭಾಳ ಥಂಡಿ ಹತ್ತಲಿಕ್ಕೆ ಬೆಂಗಳೂರೊಳಗೆ. ಅದಕ್ಕೆ ನಾನು ಇದು ಸ್ವೆಟರ್ ಹಾಕೊಂಡು ಇದು ಡ್ರೆಸ್ ನಂಬರ್ 1 ಫಾರ್ ಡೇ 1. ಡ್ರೆಸ್ ನಂಬರ್ 2 ಇದು ಹಾಕೋಬೋದು. ಇದು ಪ್ಯಾಂಟ್ ಆಮೇಲೆ ಇದು ಟಾಪ್ ಐತಿ. ಸೊ ನಾನು ಹೇಳಿಲ್ಲ ನಿಮಗೆ ನಂದು ಪ್ಲಾನ್ ಟೂ ನೈಟ್ಸ್ ಆಮೇಲೆ 3 ಡೇಸ್ ಇಂದ ಅದ. ಸೊ ನಾನು 3 ಔಟ್ಫಿಟ್ಸ್ ಟೋಟಲ್ ಪ್ಯಾಕ್ ಮಾಡ್ಕೊಂಡಿನಿ. ಆಮೇಲೆ ಜಸ್ಟ್ ಇನ್ ಕೇಸ್ ಅಂದರೆ ಯಾವ್ದಾರ ಇದು ಏನೋ ಒಂದು ಮಾಲ್ ಫಂಕ್ಷನ್ ಆಯಿತು ಅಂತಂದ್ರೆ ಅದ್ರ ಸಂಬಂಧ ಇನ್ನೂ ಒಂದು ಸ್ಪೇರ್ ಇಟ್ಕೊಂಡಿನಿ ಜಸ್ಟ್ ಇನ್ ಕೇಸ್. ನೈಟ್ ಡ್ರೆಸ್ ಇದು ಒಂದು ಜೋಡ್ ತೊಗೊಂಡಿನಿ. ಒಂದು ಏನೈತಲ್ಲ ಈಗ ನಾನು ಟ್ರಾವೆಲ್ ಮಾಡುವಾಗ ಆಮೇಲೆ ಇದ್ರ ಮೇಲೆ ಇದ್ರ ಮೇಲೆ ಒಂದು ಜಾಕೆಟ್ ಹಾಕೋತೀನಿ. ಇದು ನನ್ನ ಟ್ರಾವೆಲ್ ಔಟ್ಫಿಟ್ ಇರ್ತೈತಿ. ಇದು ಬೇಕಂದ್ರೆ ನಾನು ಅಲ್ಲಿ ರೂಮ್ ಒಳಗೆ ಹಾಕೋಬೋದು. ನೀವೇ 2 ನೈಟ್ಸ್ ಇಂದ ಇತ್ತು. ಸೊ ಐ ಆಮ್ ಗೋಯಿಂಗ್ ಟು ರಿಪೀಟ್. ಸೊ ಟೋಟಲ್ ನಾನು 3 ಔಟ್ಫಿಟ್ಸ್, ಒಂದು ಸ್ಪೇರ್, ಒಂದು ಇದು ನೈಟ್ ಡ್ರೆಸ್ ಹಾಕೊಳಕ್ಕೆ ಇಷ್ಟ ನಂದು ಲಗೇಜ್ ಆಗೈತಿ. ಬ್ಯಾಗ್ ಒಳಗೆ ಕೂಡ್ತೈತಿಲ್ಲ, ಅದು ದೊಡ್ಡ ಟಾಸ್ಕ್ ಐತಿ. ಓಕೆ, ಭಾಳ ಈಸಿಲಿ ಕೂತು. ಕಮಿಂಗ್ ಟು ಆಕ್ಸೆಸರೀಸ್ ಏನೇನು ತೊಗೊಂಡಿನಿ ಅಂತಂದ್ರೆ ಇದು ನಂದು ಬ್ಯಾಗ್ ಭಾಳ ಅಂದ್ರೆ ಭಾಳ ಇಷ್ಟು ಸತಿ ಯೂಸ್ ಆಗೈತಲ್ಲ. ಇದು ಬ್ಯಾಗಿಗೂ ಬ್ಯಾಸ್ ಆಗಿರ್ಬೋದು, ಎಷ್ಟು ಯೂಸ್ ಮಾಡ್ತಾಳೆ ನನಗೆ. ಓಕೆ, ನಾನು ಇದು ಬ್ಯಾಗ್ ತೊಗೊಳತೀನಿ. ಯಾಕಂದ್ರೆ ಇದೇನೋ ಹಿಂಗೆ ಮಟೀರಿಯಲ್ ಇದು ಐತಿ, ಕೆಳಗೆ ಬಿತ್ತು ಅಂದ್ರೆ ಒಳಗಿಂದ ಏನು ಒಡಂಗಿಲ್ಲ. ಅದಕ್ಕೆ ನಾನು ಟ್ರಾವೆಲ್ ಒಳಗೆ ಯೂಶಲಿ ಇದು ಬ್ಯಾಗ್ ತೊಗೊಂಡು ಹೋಗ್ತೀನಿ. ಕಪ್ ರಿಲೇಟೆಡ್ ನನಗೆ ಏನೇನು ಬೇಕಲ್ಲ, ಲೈಕ್ ಪೌಡರ್ ಆಯ್ತು, ಆಮೇಲೆ ಇದು ಆಯ್ತು, ಏನೇನು ಇವೆಲ್ಲ ಎಸೆನ್ಷಿಯಲ್ಸ್ ಇರ್ತಾವಲ್ಲ, ಇದು ಎಲ್ಲನೂ ನಾನು ಇದ್ರಾಗ ಫಿಟ್ ಮಾಡಕ್ಕೆ ನೋಡಿನಿ. ನಂದು ಇದು ಡೈಲಿದ ನೀವು ನಾನು ಆಲ್ರೆಡಿ ಫಾಲೋ ಮಾಡ್ತಿರೋ ಗೊತ್ತಿರ್ಬೋದು ನಿಮಗೆ. ನಾನು ಇದು ಸ್ಕಿನ್ ಟಿಂಟ್ ಯೂಸ್ ಮಾಡ್ತೀನಿ. ಫೌಂಡೇಶನ್ ನಾನು ಜಾಸ್ತಿ ಹಚ್ಕೊಳ್ಳಂಗಿಲ್ಲ, ಅದಕ್ಕೆ ಇದು ಇದ್ರಾಗ ಸಾಲಿಸ್ತೀನಿ. ದಿಸ್ ಈಸ್ ಮೈ ಪೌಚ್. ಆಮೇಲೆ ನಾನಲ್ಲಿ ಹೋಗಿ ತೆಲಿಗಿಲಿ ಬಾಚ್ಕೊಳ್ಳಂಗಿಲ್ಲ, ಬಟ್ ತೊಗೊಂಡಿನಿ. ಇದು ಕ್ಲಿನಿಕ್ ಪ್ಲಸ್ ಇಂದ ಐತಿ. ಇಲ್ಲಿ ಇದು ಏನಂತಾರೆ ಇದಕ್ಕೆ ಏನಂತಾರೆ ಇದಕ್ಕೆ ಓಕೆ, ಇದು ಬಾಡಿ ವಾಶ್. ಇದು ಶವರ್ ಜೆಲ್ ಬರ್ತಾರೆ. ನನಗೆ ಪಟ್ಕೆ ಹಿಂಗೆ ಫ್ಲಾಶ್ ಆಗತ್ತಿಲ್ಲ. ಓಕೆ, ಇದು ಶವರ್ ಜೆಲ್ ಐತಿ. ಸೋಪ್ ತೊಗೊಂಡು ಹೊಂಟಿಲ್ಲ ನಾನು, ಮತ್ತೆ ಅದು ಇಡೋದು ಕಿಚ್ ಆಗ್ತೈತೆ ಅಂತ ನಾನು ಇದು ಶವರ್ ಜೆಲ್ ಯೂಸ್ ಮಾಡೋದು. ಇದು ಶವರ್ ಜೆಲ್ ತೊಗೊಂಡು ಹೋಗ್ತೀನಿ, ಸಾರಿ. ಆಮೇಲೆ ಫೇಸ್ ವಾಶ್ ಇದು ತೊಗೊಂಡು ಹೋಗ್ತೀನಿ. ಆಮೇಲೆ ನಮ್ಮ ಹಸ್ಬೆಂಡಿಗೆ ಆಲ್ರೆಡಿ ಹೇಳಿ ನಾನು ಒಂದು ಸಣ್ಣದ ಟೂತ್ ಪೇಸ್ಟ್ ತೊಗೊಂಡು ಅಂತ. ಸೊ ಟೂತ್ ಪೇಸ್ಟ್ ಒಂದು ಹಾಕೋತೀನಿ. ಆಮೇಲೆ ನನ್ನ ಬ್ರಷ್. ಸೊ ಬ್ರಷ್, ಟೂತ್ ಪೇಸ್ಟ್ ಇವಾಗ ಬೇಸಿಕ್ ಏನು ಬೇಕಲ್ಲ ಅಷ್ಟು ಭಾಳ ತಾಂಜ ಮಾಡ್ಕೊಂಡು ಏನೋ ಹೋಗೋದು ನೆಸಸರಿ ಇಲ್ಲ, ಅಲ್ಲೇ ನಾವು ಯೂಸ್ ಮಾಡಂಗಿಲ್ಲ. ಆಮೇಲೆ ಇದು ಒಂದು 4-5 ಜೋಡಿ ಇಯರಿಂಗ್ಸ್ ತೊಗೊಂಡಿನಿ. ಯಾಕಂದ್ರೆ ನಾನು ಇದು ಬಿಟ್ಟರೆ ಯಾವುದು ಇಯರಿಂಗ್ಸ್ ನಾನು ಚೇಂಜ್ ಮಾಡಿಲ್ಲ ಇನ್ನಂತ. ಅದಕ್ಕೆ ಒಂದು 4-5 ಜೋಡಿ ತೊಗೊಂಡಿನಿ. ನೋಡು ಆದ್ರೆ ಹಾಕೋತೀನಿ, ಇಲ್ಲ ಅಂತಂದ್ರೆ ಇದ್ರ ಮೇಲೆ ದುಕ್ಸು ನಂತ ಮತ್ತೇನಿಲ್ಲ ನಂದು ಮುಗಿತು. ಆಮೇಲೆ ಮತ್ತೇನು ಬೇಕಾಗ್ತದೆ ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ ಅಲ್ಲಿ ಏನು ಮತ್ತೆ ನನಗೆ ಏನು ನೆಸಸರಿ. ಆಮೇಲೆ ಹ್ಯಾಂಡ್ ಸ್ಯಾನಿಟೈಸರ್ ನನ್ನ ಬ್ಯಾಗ್ ಒಳಗೆ ಹೋಗ್ತೈತಿ. ಮತ್ತೇನು ಬೇಕು, ಇದು ಒಂದು ಎಕ್ಸ್ಟ್ರಾ ಬ್ಯಾಗ್ ಇಟ್ಕೊಂಡಿನಿ ಇನ್ ಕೇಸ್ ಅಲ್ಲಿ ಏನಾರ ನಾನು ಶಾಪಿಂಗ್ ಮಾಡಿದೆ ಅಂತ ನಾನು ಬ್ಯಾಗ್ ಯಾವಾಗೂ ನಿಮ್ದು ತೊಗೊಂಡು ಹೋಗುತ್ತೆ ಬರೀ. ಸೊ ದಟ್ ಪ್ಲಾಸ್ಟಿಕ್ ಭಾಳ ಯೂಸ್ ಮಾಡಬೇಡ್ರಿ. ಆಮೇಲೆ ಇದು ಒಂದು ಚಾದರ್ ಐತಿ. ಐ ನೋ ಇದು ಇಷ್ಟು ದೊಡ್ಡ ಚಾದರ ಹೊತ್ಕೊಂಡು ಇಷ್ಟು ದೊಡ್ಡ ಚಾದರ ಹಿಂಗೆ ಇದು ಎತ್ಕೊಂಡು ಅಲ್ಲಿ ತನಕ ಹೋಗೋದು ನೆಸಸರಿ ಇಲ್ಲ. ಭಾಳ ನಾನು ಅಂತಿರಬಹುದು ಸಣ್ಣದು ಹೊತ್ಕೊಂಡು ಹೋಗ್ಬೋದು, ಬಟ್ ಬಸ್ನಾಗ ನನಗೆ ತಂಪಾಗಿ ಬರಂಗಿಲ್ಲ. ಅದಕ್ಕೆ ನಾನು ಇದು ತೊಗೊಂಡು ಹೋಗ್ತೀನಿ. ಆಮೇಲೆ ಅಲ್ಲೂ ನನಗೆ ಯೂಸ್ ಆಗ್ತೈತಿ, ಬಿಕಾಸ್ ಅಲ್ಲಿ ಏನು ಇರ್ತೈತಿ ಗೊತ್ತಿಲ್ಲ. ಆಮೇಲೆ ನನಗೆ ಅವರು ಕೊಟ್ಟಿದ್ದು ಏನಂತಾರೆ ಚಾದರ್ಗಿದ್ದ ಯೂಸ್ ಮಾಡೋಕೆ ನಂಗೆ ಇಷ್ಟ ಆಗಂಗಿಲ್ಲ. ಅದಕ್ಕೆ ಇದು ಒಂದು ಸಪ್ರೇಟ್ ಬ್ಯಾಗ್ನ ಹಾಕೋತೀನಿ ನಾನು. ಸೊ ದ್ಯಾಟ್ಸ್ ಇಟ್ ಫಾರ್ ಮೈ ಪ್ಯಾಕಿಂಗ್. ಆಮೇಲೆ ನೆಕ್ಸ್ಟ್ ವಿಡಿಯೋನಾಗ ನಾವು ಈಗ ಡೈರೆಕ್ಟ್ ಪಾಂಡಿಚೇರಿ ಓಕೆ, ನಾನು ನಿಮಗೆ ಹೇಳಿದಿಲ್ಲ. ಓಕೆ, ನಾನು ಈಗ ಏನು ಹೊಂಟೀನಿ ಅಂತಂದ್ರೆ ಪಾಂಡಿಚೇರಿ ಹೊಂಟೀನಿ. ಈಗ ನೆಕ್ಸ್ಟ್ ವಿಡಿಯೋ ಏನೈತಲ್ಲ ಡೈರೆಕ್ಟ್ ನಾನು ಪಾಂಡಿಚೇರಿ ರೀಚ್ ಆದ ನಂತರ ಭೇಟಿ ಆಗೋಣ. ಓಕೆ, ಸಿ ಯು, ಬಾಯ್.